A ball is thrown from a point at different angles with same speed u and Hmm. has same range in both cases. If h1 and h2 are the heights attained in two cases, then h1 plus h2 will be. Yes. ಈಗ ಬಾಲ್ ಇಸ್ ಥ್ರೋನ್ ಫ್ರಮ್ ಎ ಪಾಯಿಂಟ್ ಅಟ್ ಡಿಫರೆಂಟ್ ಆಂಗಲ್ಸ್ ಅಂತ ಕೊಟ್ಟಿದ್ದಾರೆ. Hmm. ರೇಂಜ್ ಸೇಮ್ ಇರಬೇಕು ಅಂದ್ರೆ ಸೊ ಆಂಗಲ್ಸ್ ಅದು ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂತ ಬರುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ಒಂದು ತೀಟಾ ಆದ್ರೆ ಇನ್ನೊಂದು 90 ಮೈನಸ್ ತೀಟಾ ಇದ್ದಾಗ ರೇಂಜ್ ಸೇಮ್ ಆಗುತ್ತೆ. ಈಗ ನಿನಗೆ ಪ್ರೂವ್ ಮಾಡಿ ನಾನು ತೋರಿಸ್ತೀನಿ ನೋಡ್ಕೊ. ಈಗ ಫಾರ್ಮುಲಾ ಗೊತ್ತಿದೆಯಲ್ಲ, ಆರ್ ಇಸ್ ಈಕ್ವಲ್ ಟು ಗ್ಲಾನ್ಸ್ ಮಾಡಿದ ಫಾರ್ಮುಲಾ ಯು ಸ್ಕ್ವೇರ್ ಸೈನ್ 2 ಥೀಟಾ ಡಿವೈಡೆಡ್ ಬೈ ಜಿ ಬರುತ್ತೆ. ಇಸ್ ಇಟ್ ರೈಟ್? Yes, sir. ಈಗ ಇದು R1 ಅಂತ ಇಟ್ಕೊಳ್ಳೋಣ. ಆಂಗಲ್ ಆಫ್ ಪ್ರೊಜೆಕ್ಷನ್ ಇಸ್ ಥೀಟಾ. ಈಗ ಆಂಗಲ್ ಆಫ್ ಪ್ರೊಜೆಕ್ಷನ್ 90 ಮೈನಸ್ ಥೀಟಾ ಅಂದ್ರೆ ಯು ಸ್ಕ್ವೇರ್ ಸೈನ್ 2 ಆಫ್ 90 ಮೈನಸ್ ಥೀಟಾ divided by g. So 2 is taken as inside the bracket. U square ಏನ್ ಬರುತ್ತೆ sin 180 Two. minus 2 theta by g ಆಗತ್ತಾ? Yes, sir. Sin of 180 minus theta ಏನ್ ಬರುತ್ತೆ? Sine of Sin of 180 minus 2 theta. 180 into 90 minus theta. Sin of 180 minus theta ಅದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಬರುತ್ತೆ ನೋಡು. ಇದನ್ನ ಥಿಂಕ್ ಮಾಡು. Sin of 180 minus 2 theta ಗೊತ್ತಾಗ್ಲಿಲ್ವಾ? No, sir. Sin of 180 minus theta ಅಂದ್ರೆ sin ಥೀಟಾನೇ ಬರುತ್ತೆ. ಇದು ಮ್ಯಾಥಮೆಟಿಕ್ಸ್ ಅಲ್ಲಿ ಹೇಳಿರುತ್ತೆ ನೋಡು, ಆಲ್ ಸ್ಟೂಡೆಂಟ್ಸ್ ಟೇಕ್ ಕಾಫಿ ಅಂತ ಬರುತ್ತಲ್ಲ. ಅಂದ್ರೆ ಫಸ್ಟ್ ಕ್ವಾಡ್ರೆಂಟ್ ಆಲ್ ಪಾಸಿಟಿವ್, ಸೆಕೆಂಡ್ ಕ್ವಾಡ್ರೆಂಟ್ ಸೈನ್ ಅಂಡ್ ಕೊಸೆಕೆಂಟ್ ಪಾಸಿಟಿವ್. ರೂಲ್ ಗೊತ್ತಿದೆಯಾ ಇದು? ಹಾ ಸರ್. tan and cot and ಸೈನ್ ಆಫ್ 180 cot. ಮೈನಸ್ ಥೀಟಾ ಅಂದ್ರೆ ಪ್ಲಸ್ ಸೈನ್ ಥೀಟಾ ಬರುತ್ತೆ. ಸೊ ದಿಸ್ ಇಸ್ ಯು ಸ್ಕ್ವೇರ್ ಸೈನ್ 2 ಥೀಟಾ ಡಿವೈಡೆಡ್ ಬೈ ಜಿ ಆಗಿದೆ. Yes, sir. ಇವಾಗ ಕಂಪೇರ್ ಮಾಡು, R1 R2 ಎರಡು ಬೋತ್ ಆರ್ ಏನಾಯ್ತು? ಸೇಮ್. Equal. ಅಂದ್ರೆ ಈಗ ball is thrown from a point at different angles with same speed and has same range. ರೇಂಜ್ ಸೇಮ್ ಇರಬೇಕು ಅಂದ್ರೆ ಸೊ ಒಂದು ಆಂಗಲ್ ಥೀಟಾ ಇರಬೇಕು, ಇನ್ನೊಂದು ಆಂಗಲ್ 90 ಮೈನಸ್ ಥೀಟಾ ಇರಬೇಕು. ಕರೆಕ್ಟಾ? ಬಟ್ ಹೈಟ್ ಸೇಮ್ ಇರೋದಿಲ್ಲ, ಹೈಟ್ಸ್ ಆರ್ ಡಿಫರೆಂಟ್. ಈಗ H1 ಹೈಟ್ ಫಾರ್ಮುಲಾ ಹೇಳ್ತೀಯಾ? ಎಕ್ಸ್ಪ್ರೆಷನ್ ಫಾರ್ ಹೈಟ್ H is equal to U square sin square theta ವೆರಿ ಗುಡ್ by ಡಿವೈಡೆಡ್ 2 2g. ಕರೆಕ್ಟಾ? G. Yes, sir. ಈಗ ನೋಡು, H1 ಅಂದ್ರೆ ಯು ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ 2g ಬರುತ್ತೆ. H2 ಅಂದ್ರೆ ಏನ್ ಬರುತ್ತೆ ಹೇಳಿ ನೋಡೋಣ. H2 is also same U square sin square theta with ಯು ಸ್ಕ್ವೇರ್ ಸೈನ್ ಸ್ಕ್ವೇರ್, ಈಗ ಥೀಟಾ ಚೇಂಜ್ ಮಾಡ್ಬೇಕಲ್ಲ, ಇದು 90 ಕಾಂಪ್ಲಿಮೆಂಟರಿ minus ಆಂಗಲ್ಸ್. theta. ಒಂದು ಥೀಟಾ ಆದ್ರೆ ಇನ್ನೊಂದು ಏನ್ ತಗೋಬೇಕು? 90 ಮೈನಸ್ ಥೀಟಾ. 90 minus theta. 90 ಮೈನಸ್ ಥೀಟಾ ಡಿವೈಡೆಡ್ ಬೈ 2g ಆಗಿದೆ. ಸೈನ್ ಆಫ್ 90 ಮೈನಸ್ ಥೀಟಾ ವೆರಿ ಸಿಂಪಲ್ ಇದು. Sin of 90 minus theta. Sir. ಗೊತ್ತಿಲ್ವಾ? ಸೈನ್ ಆಫ್ 90 ಮೈನಸ್ ಥೀಟಾ ನಿಧಾನಕ್ಕೆ ಥಿಂಕ್ ಮಾಡೋ, ನಿಮ್ಗೆ ಗೊತ್ತಿರುತ್ತೆ, ಫ್ಲಾಶ್ ಆಗುತ್ತೆ ನೋಡು. ಇವಾಗ ಸೈನ್ ಆಫ್ 90 ಮೈನಸ್ ಥೀಟಾ ಇದ್ರೆ ಇವಾಗ ಫಸ್ಟ್ ಕ್ವಾಡ್ರೆಂಟ್ ಆಗುತ್ತೆ. ಫಸ್ಟ್ ಕ್ವಾಡ್ರೆಂಟ್ ಆಲ್ ಪಾಸಿಟಿವ್ ತಾನೆ? ಸೈನ್ ಆಫ್ 90 ಮೈನಸ್ ಇದ್ರೆ ಏನಾಗುತ್ತೆ? ಅದು ಪ್ಲಸ್ 90
ಓ ಕಾಸ್ ಥೀಟಾ ಆಗುತ್ತೆ. ಹ್ಮ್ 180 ಮೈನಸ್ ಇದ್ರೆ ಸೈನೇ ಬರುತ್ತೆ. 90 ಇಲ್ಲ 270 ಪ್ಲಸ್ ಅಲ್ಲಿ ಮೈನಸ್ ಥೀಟಾ ಇದ್ರೆ ಸೈನ್ ಇದ್ರೆ ಕಾಸ್ ಆಗುತ್ತೆ, ಕಾಸ್ ಇದ್ರೆ ಸೈನ್ ಆಗುತ್ತೆ. ಎಸ್ ಸರ್. ನಿಧಾನಕ್ಕೆ ಥಿಂಕ್ ಮಾಡು, ಡೌಟ್ ಇದ್ರೆ ಕೇಳೋ, ನಾನು ಹೇಳ್ತೇನೆ. ಇವಾಗ ಇದು ಸ್ಟೆಪ್ಸ್ ಗೊತ್ತಾಯ್ತಾ? ಕೈಂಡ್ ಆಫ್ ಎಸ್ ಸರ್. ಏನಿಲ್ಲ, ಇದು ಮೆನ್ಷನ್ ಮಾಡ್ತೀನಿ ನೋಡು, ತಲೆ ಕೆಡ್ಸ್ಕೊಬೇಡ. ಸೈನ್ ಆಫ್ 90 ಮೈನಸ್ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಥೀಟಾ. ಓಕೆ, ಸೊ ಈಗ ಇಲ್ಲಿ ಸೈನ್ ಸ್ಕ್ವೇರ್ ಅಲ್ಲ ಇರೋದು, ಅಂದ್ರೆ ಕಾಸ್ ಸ್ಕ್ವೇರ್ ಥೀಟಾ ಬರುತ್ತೆ. ಇಸ್ ಇಟ್ ರೈಟ್? ಹ್ಮ್ ಈಗ H1 ಪ್ಲಸ್ H2 ಮಾಡ್ಬೇಕು ನಾವು, ಹೌದಾ ಅಲ್ವಾ? ಕೊಟ್ಟೆ ನೋಡು. ವಿ ವಾಂಟ್ ವಾಟ್? H1 ಪ್ಲಸ್ H2, ರೈಟ್? ಪ್ಲಸ್ ಎಚ್. ಆಡ್ ಮಾಡಿ. H1 ಪ್ಲಸ್ H2 ಇಸ್ ಈಕ್ವಲ್ ಟು H1 ಏನಿದೆ ಈಗ ಎರಡರಲ್ಲೂ ಯು ಸ್ಕ್ವೇರ್ ಬೈ 2g ಕಾಮನ್ ಇದೆಯಾ? ಎಸ್ ಸರ್. ಈಕ್ವೇಶನ್ ಅಬ್ಸರ್ವ್ ಮಾಡು ಅಷ್ಟೇ. ಯು ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ 2g, ಇಲ್ಲಿ ಯು ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ 2g, ಅಂದ್ರೆ ಯು ಸ್ಕ್ವೇರ್ ಬೈ 2g ಇದೆ, ಇಲ್ಲಿ ಕೂಡ ಯು ಸ್ಕ್ವೇರ್ ಬೈ 2g ಇದೆ, ಹೌದಲ್ವಾ? ಎಸ್ ಸರ್. ಸೊ ನಾವೇನ್ ಮಾಡೋಣ, ಯು ಸ್ಕ್ವೇರ್ ಬೈ 2g ಕಾಮನ್ ತೆಗೆದ್ಬಿಡೋಣ. ಅವಾಗ ಏನ್ ಬರುತ್ತೆ? ಯು ಸ್ಕ್ವೇರ್ ಬೈ 2g ಕಾಮನ್ ಆದ್ರೆ ರಿಮೈನಿಂಗ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಆಗುತ್ತಾ ಇಲ್ವಾ? ಎಸ್ ಸರ್. ಇವಾಗ ಹೇಳ್ಬೋದಲ್ಲ ನೀನು, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ 1. ಸೊ ದಿಸ್ ಟರ್ಮ್ ಗೋಸ್ ಟು 1. ಇವಾಗ ನೋಡು ಯಾವ್ದು ರೈಟ್ ಆನ್ಸರ್ ಹೇಳ್ಬೋದು ನೋಡು. H1 ಪ್ಲಸ್ H2 ವ್ಯಾಲ್ಯೂ ಆಪ್ಷನ್ಸ್ ನೋಡ್ಕೊ. ಸೊ ಥರ್ಡ್ ಆಪ್ಷನ್ ಸ್ಕ್ವೇರ್ ಬೈ 2g ಬರುತ್ತೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಹೇಳು. ಎಸ್ ಸರ್. ಕ್ಲಿಯರ್ ಆಯ್ತಾ ಇದು? ಎಸ್ ಸರ್. ನೆಕ್ಸ್ಟ್ ಒನ್ ಟ್ರೈ ಮಾಡು. ಗೊತ್ತಾಗಿಲ್ಲ ಅಂದ್ರೆ ನಾನು ಹೇಳ್ತೀನಿ ನೋಡ್ಕೊ. A projectile is fired at an angle of 45 with a horizontal elevation angle. So ಇದು H max, this thing we have to find. We have to find Elevation angle of projectile at its highest point as seen from the point of projection. ನಿನ್ ಕ್ವಶನ್ ಓದ್ಕೊಂಡು ನಿಧಾನಕ್ಕೆ ಓದ್ಕೊಂತಾ ಇರೋ. ಓಕೆ, ನಾನು ಯಾವ ರೀತಿ ಅನಲೈಸ್ ಮಾಡ್ಬೇಕು ಹೇಳ್ತೀನಿ ನಿಮಗೆ. ಫಸ್ಟ್ ಓದಿದ ತಕ್ಷಣ ಗೊತ್ತಾಗೋದಿಲ್ಲ, ಸ್ವಲ್ಪ ಟೈಮ್ ತಗೋಬೇಕು. ಫಸ್ಟ್ ಬಿಗಿನಿಂಗ್ ಆ ಥರ ಆಗುತ್ತೆ ಅಷ್ಟೇ. ನಾವು ಸಾಲ್ವ್ ಮಾಡ್ತಾ 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 ನಮ್ಮ ಮೈಂಡ್ ಫಾಸ್ಟ್ ವರ್ಕ್ ಆಗುತ್ತೆ. ಕ್ವಶನ್ ವರ್ಡ್ ಟು ವರ್ಡ್ ಅನಲೈಸ್ ಮಾಡ್ತಾ ಹೋಗು ನಿಧಾನಕ್ಕೆ. ಈಗ ಇದು ಪಾಯಿಂಟ್ ಆಫ್ ಪ್ರೊಜೆಕ್ಷನ್, ಇದು ವೆಲಾಸಿಟಿ ಆಫ್ ಪ್ರೊಜೆಕ್ಷನ್. ಓಕೆ, this is x-axis, y-axis, this is origin, and this is angle of projection. Angle of projection is given ala. A projectile Yes, sir. is fired at an angle 45 degree, ಅಂದ್ರೆ 45 degree ಅಲ್ಲಿ ಏನ್ ಮಾಡ್ತಾ ಇರೋದು? ಫೈರ್ ಮಾಡ್ತಾ ಇರೋದು. So we have to find same thing, no? So u square sin square theta by 2g. ಅಲ್ಲ, ನಾನು ಹೇಳ್ತೇನೆ, ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಎಲಿವೇಶನ್ ಆಂಗಲ್. ಅಂದ್ರೆ ಈಗ ದಟ್ ಈಸ್ ಸೀನ್ ಅಟ್ ದಿಸ್ ಹೈಯೆಸ್ಟ್ ಪಾಯಿಂಟ್. ಈ ಪಾಯಿಂಟ್ ಹತ್ರ ಅದನ್ನ ಅಬ್ಸರ್ವ್ ಮಾಡಿದಾಗ ಸೊ ಎಲಿವೇಶನ್ ಆಂಗಲ್ ಏನ್ ಬರುತ್ತೆ ಅಂತ. ಎಲಿವೇಶನ್ ಆಂಗಲ್ ಅಂದ್ರೆ ನಾವೇನ್ ಮಾಡ್ಬೇಕು, ಪಾಯಿಂಟ್ ಆಫ್ ಪ್ರೊಜೆಕ್ಷನ್ ಟು ಮ್ಯಾಕ್ಸಿಮಮ್ ಹೈಟ್ ಒಂದು ಲೈನ್ ಡ್ರಾ ಮಾಡ್ಕೋಬೇಕು. ನಿಧಾನಕ್ಕೆ ಇದೇನದು. ಸೊ ಈ ತರ ಒಂದು ಲೈನ್ ಡ್ರಾ ಮಾಡ್ಕೋಬೇಕು. ಈಗ ನಮ್ಗೆ ಎಲಿವೇಶನ್ ಆಂಗಲ್ ಸಿಗತ್ತೆ. ಇಲ್ಲಿದೆಯಲ್ಲ, ದಿಸ್ ಇಸ್ ಆಂಗಲ್ ಆಫ್ ಎಲಿವೇಶನ್. ಇದನ್ನ ನಾವು 5 ಅಂತ ಚೂಸ್ ಮಾಡೋಣ. ಸೊ ಇದ್ರ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಎಲಿವೇಶನ್ ಆಂಗಲ್ ಆಫ್ ಪ್ರೊಜೆಕ್ಟೈಲ್ 5 ಅಂದ್ರೆ ಎಲಿವೇಶನ್ ಆಂಗಲ್ ಆಫ್ ಪ್ರೊಜೆಕ್ಟೈಲ್ ಅಟ್ ಇಟ್ಸ್ ಹೈಯೆಸ್ಟ್ ಪಾಯಿಂಟ್ ಆಸ್ ಸೀನ್
ಫ್ರಮ್ ದ ಪಾಯಿಂಟ್ ಆಫ್ ಪ್ರೊಜೆಕ್ಷನ್. ಅಂದ್ರೆ ಇವಾಗ ಹೈಯೆಸ್ಟ್ ಪಾಯಿಂಟ್ ಇಂದ ಈ ಪಾಯಿಂಟ್ ಅಬ್ಸರ್ವ್ ಮಾಡಿದಾಗ ಇದು ಎಲಿವೇಶನ್ ಆಂಗಲ್ ಆಗುತ್ತೆ. ಫೈ ಇಸ್ ಎಲಿವೇಶನ್ ಆಂಗಲ್. ಓಕೆ. ಹ್ಮ್ ಹಾ, ಸೊ ಇದನ್ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಈಗ ನೋಡಿ, 90 ಏನ್ minus ಹೇಳ್ಬೋದು ಈಗ, ಸ್ವಲ್ಪ ನಿಧಾನಕ್ಕೆ ಥಿಂಕ್ ಮಾಡು. ಇವಾಗ ನಿನ್ಗೆಲ್ಲ ಗೊತ್ತಿರುತ್ತೆ, ಲಾಸ್ಟ್ ಕ್ಲಾಸ್ ಅಲ್ಲಿ ಮಾಡಿರೋ ಸ್ವಲ್ಪ ನಿಧಾನಕ್ಕೆ ನೀನು ಥಿಂಕ್ ಮಾಡಿದ್ರೆ ನಿನ್ಗೆ ಫ್ಲಾಶ್ ಆಗ್ಬಿಡುತ್ತೆ ಅದು. so is it 90 ಮ್ಯಾಕ್ಸಿಮಮ್ minus ಹೈಟ್ ಅಲ್ಲ, ಇದು ಹೆಚ್ಚಾಗತ್ತೆ, ಕರೆಕ್ಟಾ? ಹ್ಮ್ ಈಗ ಇಲ್ಲಿಂದ ಇಲ್ಲಿವರೆಗೂ ವಾಟ್ ಈಸ್ ದಟ್ ಡಿಸ್ಟೆನ್ಸ್ ಹೇಳು ನೋಡೋಣ. ದಿಸ್ ಒನ್ ಹಾರಿಜಾಂಟಲ್ ಡಿಸ್ಟೆನ್ಸ್ ಕವರ್ಡ್ that ಬೈ is u ಪ್ರೊಜೆಕ್ಟೈಲ್. cos theta. ಅಲ್ಲ, horizontal distance covered by the projectile. This is ಹ್ಮ್ ಈಗ O A B ಅಂತ ಚೂಸ್ ಮಾಡಿ. O B ಏನಿದು? ಹಾರಿಜಾಂಟಲ್ ಡಿಸ್ಟೆನ್ಸ್ ಕವರ್ಡ್ ಬೈ ದ ಪ್ರೊಜೆಕ್ಟೈಲ್. ದಟ್ ಈಸ್ ಕಾಲ್ಡ್, ಅದಕ್ಕೆ ಒಂದು ನೇಮ್ ಇದೆಯಲ್ಲ, ರೇಂಜ್. ಹೌದಲ್ವಾ? ಹಾ ಸರ್. ಹಾರಿಜಾಂಟಲ್ ಡಿಸ್ಟೆನ್ಸ್ ಕವರ್ಡ್ ಬೈ ದ ಪ್ರೊಜೆಕ್ಟೈಲ್, ದಟ್ ಇಸ್ ದ ರೇಂಜ್. ಈಗ ಇದು ಹೈಯೆಸ್ಟ್ ಪಾಯಿಂಟ್. ಈ ಡಿಸ್ಟೆನ್ಸ್ ಎಷ್ಟಿರುತ್ತೆ? ದಿಸ್ ಒನ್. ಈ ವ್ಯಾಲ್ಯೂ ಇದು ಟೈಮ್ ಆಫ್ ಅಸೆಂಟ್. O ಇಂದ A ಗೆ ಟೈಮ್ ಆಫ್ ಅಸೆಂಟ್ ಆಗುತ್ತೆ, A ಇಂದ B ಗೆ ಟೈಮ್ ಆಫ್ ಡಿಸೆಂಟ್ ಆಗುತ್ತೆ. ಹೌದಲ್ವಾ? Yes sir. ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ನೋಡು, ಆರಾಮಾಗಿ ಹೇಳ್ಬೋದು. ಟ್ರೈ ಮಾಡ್ಬೇಕು ನೀನು. Sir, no, no, cos theta. R by 2 ಅಷ್ಟೇ. ಈಗ ನಮ್ಗೆ ಏನ್ ಬೇಕು ಗೊತ್ತಾ? ಹೇಳ್ತೀನಿ ನೋಡಿ, ನೋಡ್ಕೊ, ಅರ್ಥ ಮಾಡ್ಕೊ. ಟ್ಯಾನ್ ಫೈ ಇಸ್ ಈಕ್ವಲ್ ಟು ಏನ್ ಬರುತ್ತೆ ಅಂದ್ರೆ ಪರ್ಪೆಂಡಿಕ್ಯುಲರ್ ಡಿವೈಡೆಡ್ ಬೈ ಬೇಸ್ ಬರುತ್ತೆ. ಪರ್ಪೆಂಡಿಕ್ಯುಲರ್ ಇಸ್ ನಥಿಂಗ್ ಬಟ್ H. ಬೇಸ್ ಅಂದ್ರೆ ಏನು? ದಟ್ ಈಸ್ R/2. ಈಗ ನಾವು H ವ್ಯಾಲ್ಯೂ R ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬಿಟ್ಟು ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ ಬಂದ್ಬಿಡುತ್ತೆ ನಮಗೆ. ಈಗ ವಾಟ್ ಇಸ್ ದ ವ್ಯಾಲ್ಯೂ ಆಫ್ H? R/2. ಮ್ಯಾಕ್ಸಿಮಮ್. ಇದು ಗೊತ್ತಾಯ್ತಾ ಇಲ್ವಾ? So why R/2? R/2 ಹೇಗ್ ಬಂತು ಅಂತನಾ? ಹ್ಮ್ ಏನಿಲ್ಲ, ಈಗ ನೋಡು, O ಇಂದ B ಗೆ ಡಿಸ್ಟೆನ್ಸ್ R, ಇದು ರೇಂಜ್, ಹಾರಿಜಾಂಟಲ್ ಡಿಸ್ಟೆನ್ಸ್. ಅದರಲ್ಲಿ ಆಫ್ ಆಗತ್ತಲ್ಲ, ಮ್ಯಾಕ್ಸಿಮಮ್ ಹೈಟ್ ರೀಚ್ ಆದ್ಮೇಲೆ ಅಷ್ಟೇ ಡಿಸ್ಟೆನ್ಸ್ ಅದು ಟ್ರಾವೆಲ್ ಮಾಡುತ್ತೆ. ಈಗ ಟೈಮ್ ಆಫ್ ಅಸೆಂಟ್ ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದೆ ಹಾರಿಜಾಂಟಲಿ, ಟೈಮ್ ಆಫ್ ಡಿಸೆಂಟ್ ಅಲ್ಲಿ ಹಾರಿಜಾಂಟಲ್ ಅಷ್ಟೇ ಡಿಸ್ಟೆನ್ಸ್ ಕವರ್ ಮಾಡಿದೆ. ಇದು R/2, ಇದು ಕೂಡ R/2 ಇರುತ್ತೆ. ಹಾಫ್ ಆಫ್ ದ ರೇಂಜ್ ಅಷ್ಟೇ ಅದು. yes sir. OB ಅಂದ್ರೆ ಕಂಪ್ಲೀಟ್ ರೇಂಜ್ ಆಗುತ್ತೆ. ಸೊ OC ಅಂದ್ರೆ R/2 ಆಗುತ್ತೆ. ಈಗ ನೋಡು, ಮ್ಯಾಕ್ಸಿಮಮ್ ಹೈಟ್ ಫಾರ್ಮುಲಾ H is equal to U square sin square theta divided by 2 Gina. Yes sir. ರೇಂಜ್ ಫಾರ್ಮುಲಾ ಏನ್ ಹೇಳು? R is equal to U square sin 2 theta divided by Gina. Yes sir. ನೀನೊಂದು ಶೀಟ್ ಇಟ್ಕೋ ಪಕ್ಕದಲ್ಲಿ, ಟ್ರೈ ಮಾಡು. ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ಹೇಳ್ತೀನಿ. ಓಕೆ. ಈಗ 2 ಇಂಟು H ಪ್ಲೇಸ್ ಅಲ್ಲಿ ಏನ್ ತಗೋಬೇಕು? 2 as well. U ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ 2G, ಕರೆಕ್ಟಾ? ಹಾ. R ಪ್ಲೇಸ್ ಅಲ್ಲಿ ಏನ್ ಬರುತ್ತೆ? R place ಅಲ್ಲಿ U square sin ಸೈನ್ 2 2 ಥೀಟಾ ಅಂದ್ರೆ 2 ಸೈನ್ ಥೀಟಾ ಕಾಸ್ ಥೀಟಾ ತಾನೆ, ಹಾ. ಡಿವೈಡೆಡ್ ಬೈ Gನ. Yes sir. ಈಗ ನೋಡು, ಕೆಲವೊಂದು ಟರ್ಮ್ಸ್ ಕ್ಯಾನ್ಸಲ್ ಆಗುತ್ತೆ ನೋಡು. G ಕ್ಯಾನ್ಸಲ್, Yes sir. U square. U ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಇವನ್ ಇಲ್ಲಿ Sin theta can get cancelled. 2 ಕ್ಯಾನ್ಸಲ್ ಆಗುತ್ತೆ. ಸೈನ್ ಥೀಟಾ ಕ್ಯಾನ್ಸಲ್ ಆಗುತ್ತೆ. ರಿಮೈನಿಂಗ್ ಏನ್ ಬರುತ್ತೆ? So sin theta by 2 cos theta. ಗುಡ್.
ಅಂದ್ರೆ ಜಸ್ಟ್ 1/2 ಇರುತ್ತೆ. ಸೈನ್ ಥೀಟಾ ಬೈ ಕಾಸ್ ಥೀಟಾ. Tan theta. ಟ್ಯಾನ್ ಥೀಟಾ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ But ಥೀಟಾ? that ಥೀಟಾ 90 ವ್ಯಾಲ್ಯೂ minus ಗಿವನ್ ಅಲ್ಲ. 45. That's 1. ಅಂದ್ರೆ ಹಾಫ್ ಇಂಟು tan 45 ಆಗುತ್ತೆ. ಅಂದ್ರೆ ದಿಸ್ ಟರ್ಮ್ ಗೋಸ್ ಟು 1. ಓಕೆ, ಅಂದ್ರೆ ಹಾಫ್ ಬರುತ್ತಲ್ಲ. ಹಾಫ್ ಇಂಟು 1 ಎಷ್ಟು? ಹಾಫ್ ಇಂಟು 1 ಇಸ್ ಹಾಫ್. Sure. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ 5? ಅಂದ್ರೆ ಫೈನಲಿ ನಮ್ಗೆ ಏನ್ ಬಂತು? tan 5 is equal to ಹಾಫ್ ಬಂತು. ಸೊ 5 is equal to ಏನ್ ಬರುತ್ತೆ? tan ಇನ್ವರ್ಸ್ ಆಫ್ 1/2. Yes, sir. ಈಗ ನೋಡು ಆಪ್ಷನ್ಸ್. ದ ರೈಟ್ ಆನ್ಸರ್ Third option. ಥರ್ಡ್ ಆಪ್ಷನ್, ಆಪ್ಷನ್ ಸಿ ಅಷ್ಟು. ಅಂದ್ರೆ ಇವಾಗ ಕ್ವಶನ್ ಓದ್ಕೋಬೇಕು ನಿನ್ಗೆಲ್ಲ. ಇವಾಗ ಹೈಟ್ ಗೊತ್ತಿರುತ್ತೆ, ರೇಂಜ್, ಫಾರ್ಮುಲಾ ಎಲ್ಲ ಗೊತ್ತಿರುತ್ತೆ. ಸೊ ಅದನ್ನ ಕರೆಕ್ಟ್ ಆಗಿ ಅಪ್ಲೈ ಮಾಡ್ತಾ ಹೋಗ್ಬೇಕು. ಸೊ ಅವಾಗ ನೀಟಾಗಿ ಸಾಲ್ವ್ ಆಗುತ್ತೆ. ಹಾ, Sir, test ಹೆಂಗ್ ಮಾಡ್ತಿ? ಹ್ಮ್ ಸರ್ ಟೆಸ್ಟ್ ಕೊಟ್ರೆ ಹೆಂಗ್ ಮಾಡ್ಲಿ ಗೊತ್ತಿಲ್ಲ ಸರ್. ಅದೇ ಸ್ವಲ್ಪ ಆತರ ಅನ್ಸುತ್ತಮ್ಮ. ಫಸ್ಟ್ ಬಿಗಿನಿಂಗ್ ಆತರ ಅನ್ಸುತ್ತೆ. ನೀನೇನ್ ಗೊತ್ತಾ, ಮೋರ್ ನಂಬರ್ ಆಫ್ MCQs ಮಾಡ್ತಾ ಇದ್ರೆ ನಿನ್ಗೆ ಆಕ್ಚುಲಿ ಇದು ಸಿಂಪಲ್ ಅಂತ ಅನ್ಸುತ್ತೆ. ಒಂದು ದಿನ ಮಾತ್ರ ನಾವು ಸಾಲ್ವ್ ಮಾಡಿದಾಗ ನಮ್ಗೆ ಡಿಫಿಕಲ್ಟ್ ಅಂತ ಅನ್ಸುತ್ತೆ. ಇದೇ ಪ್ರಾಬ್ಲಮ್ 2-3 ಟೈಮ್ಸು ಇದಕ್ಕೆ ರಿಲೇಟೆಡ್ ಬೇರೆ ಬೇರೆ ಪ್ರಾಬ್ಲಮ್ ಮಾಡಿದಾಗ ನಿನಗೆ ಈಸಿ ಅಂತ ಅನ್ಸುತ್ತೆ. ಅದಕ್ಕೆ ಸ್ವಲ್ಪ ಟೈಮ್ ಕೊಡ್ಬೇಕಷ್ಟೇ. ಈಗ ನನಗೆ ಇದು ಸಿಂಪಲ್ ಅಂತ ಅನ್ಸುತ್ತೆ, ಯಾಕಂದ್ರೆ ನಾನು ಮೋರ್ ನಂಬರ್ ಆಫ್ ಟೈಮ್ಸ್ ಪ್ರಾಕ್ಟೀಸ್ ಮಾಡಿರ್ತೀನಿ. ನನಗೆ ಸಿಂಪಲ್ ಅಂತ ಅನ್ಸುತ್ತೆ. ನಿನ್ಗೆ ಯಾಕೆ ಡಿಫಿಕಲ್ಟ್ ಅಂತ ಅನ್ಸುತ್ತೆ ಅಂದ್ರೆ ನೀನು ಫಸ್ಟ್ ಟೈಮ್ ಇದನ್ನ ನೋಡ್ತಾ ಇದೀಯಾ. ಫಸ್ಟ್ ಟೈಮ್ ಈ ತರ ಕ್ವಶನ್, ಅದನ್ನ ಯಾವ ರೀತಿ ಸಾಲ್ವ್ ಮಾಡೋದು ಇವಾಗ ನೀನ್ ಕಲಿತಾ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಒಂಚೂರು ಓಕೆ ಕಷ್ಟ ಅಂತ ಅನ್ಸುತ್ತೆ ಫಸ್ಟ್ ಟೈಮ್ ಅಷ್ಟೇ. ಇದನ್ನ ಇನ್ನೊಂದ್ಸರಿ ನೀನು ಟ್ರೈ ಮಾಡು ಮನೆಯಲ್ಲಿ, ಅದು ಈಸಿ ಆಗುತ್ತೆ ನಿನಗೆ ಹಾಗೆ. ಎಸ್ ಸರ್. ಇವಾಗ ಇದ್ರಲ್ಲಿ ಡೌಟ್ ಇದೆ ಕೇಳಿ, ಏನ್ ಪರವಾಗಿಲ್ಲ. ನೋ ಸರ್. ನಾನು ವೆರಿ ಸಿಂಪಲ್ ಕ್ವಶನ್ಸ್ ಇಲ್ಲ, ಸ್ವಲ್ಪ ಒಂಚೂರು ಲೆವೆಲ್ 3 ಲೆವೆಲ್ 4 ಕ್ವಶನ್ಸೇ ಹಾಕ್ತೀನಿ. ಯಾಕಂದ್ರೆ ಲೆವೆಲ್ 1 ಲೆವೆಲ್ 2 ಡೈರೆಕ್ಟ್ ಕ್ವಶನ್ಸ್ ಇರುತ್ತೆ, ಅದು ನೀನೇ ಮಾಡ್ಕೋಬಹುದು. ಎಸ್ ಸರ್. ಈಗ ನೆಕ್ಸ್ಟ್ ಕ್ವಶನ್ ನೋಡು. ಈಗ ಇದು ನೀನೇ ಟ್ರೈ ಮಾಡು, ನೀನು ಹೇಳು, ಹಿಂಟ್ಸ್ ಕೊಡು ನನಗೆ, ನಾನೇ ಹೇಳ್ತೀನಿ. ಅದು ಯಾವ ರೀತಿ ಥಿಂಕ್ ಮಾಡಬೇಕು ಡಿಸ್ಕಸ್ ಮಾಡಿ, ಅವಾಗ ನಿಮಗೆ ಐಡಿಯಾ ಬಂದ್ಬಿಡತ್ತೆ. ಫಸ್ಟ್ ಈಗ ಕ್ವಶನ್ ನಿಮ್ಮವನಕ್ಕೆ ವರ್ಡ್ ಟು ವರ್ಡ್ ಓದ್ಕೋ ಹೇಳ್ತೇನೆ. ಕ್ವಶನ್ ಓದು ಒಂದ್ಸರಿ, ಹೇಳ್ಬೇಕು ಕ್ವಶನ್. A particle is projected from a horizontal plane. ಸ್ಪೀಡ್ ಬೇಡ, ನಿಧಾನ, ಸ್ಲೋ. ಎ ಪಾರ್ಟಿಕಲ್ ಇಸ್ ಪ್ರೊಜೆಕ್ಟೆಡ್ ಫ್ರಮ್ ಎ ಹಾರಿಜಾಂಟಲ್ ಪ್ಲೇನ್, ಈ ತರ ಬರಲಿ. With a velocity of 8√2 meter per second. ಇರೋ At an angle ಒಂದ್ theta. ನಿಮಿಷ. ಅಟ್ ಅನ್ ಆಂಗಲ್ ಥೀಟಾ, ಅಷ್ಟ್ರಲ್ಲಿ ಮಾತ್ರ ಆ ಸೆಂಟೆನ್ಸ್ ಅಲ್ಲಿ ಹಿಂಟ್ ಏನಿದೆ ಹೇಳು. That it's a projectile and then angle is theta. ಆಂಗಲ್ ಥೀಟಾ. The velocity of the projectile is that 8√2 meter per second. ಈಗ ನೋಡು, ಇದರಲ್ಲಿ ವಾಟ್ ಈಸ್ ಗಿವನ್ ಅದು ನಿನ್ಗೆ ಗೊತ್ತಾಗ್ಬೇಕು. ಮೇನ್ ಈ ಸೆಂಟೆನ್ಸ್ ಓದಿದಾದ್ಮೇಲೆ ಏನಿದೆ ಇಲ್ಲಿ, ವೆಲಾಸಿಟಿ ಆಫ್ ಪ್ರೊಜೆಕ್ಷನ್ ಇದೆ. ವೆಲಾಸಿಟಿ ಆಫ್ ಪ್ರೊಜೆಕ್ಷನ್ಗೆ ನಾವೇನ್ ತಗೊಂತೀವಿ? ಸಿಂಬಲ್ ಯುನಾ. ಯು ಕೊಟ್ಟಿದಾರಲ್ಲ, 8√2 ಮೀಟರ್ ಪರ್ ಸೆಕೆಂಡ್ ಆಯ್ತು. ಸೊ ಆಂಗಲ್ ಆಫ್ ಪ್ರೊಜೆಕ್ಷನ್ ಥೀಟಾ ಅಂತಾನೆ ಇದೆ. ಓಕೆ, ಅದನ್ನ ಹಾಗೆ ಇಟ್ಕೊಂಡ್ಬೇಡ. ನೆಕ್ಸ್ಟ್ ಕಂಟಿನ್ಯೂಷನ್ ಮಾಡು. At highest point, its velocity is found to be 8 meter per second. So h is equals to 8. ಅಟ್ ಹೈಯೆಸ್ಟ್ ಪಾಯಿಂಟ್ ಇಟ್ಸ್ ವೆಲಾಸಿಟಿ. ನೋಡು, ಅದೇ ನೀನು ಇವಾಗ ಹೇಳ್ದಲ್ಲ, ಆ ಥರ ಪಡೋದಕ್ಕೆ ಹೋಗ್ಬಾರ್ದು. ಸ್ವಲ್ಪ ಟೈಮ್ ತಗೋಬೇಕು. ಅವಾಗ ಏನಾಗುತ್ತೆ, ಅದು ಹೈಯೆಸ್ಟ್ ಪಾಯಿಂಟ್ ಇಟ್ಸ್ ವೆಲಾಸಿಟಿ ಅಂದ್ರೆ when projectile reaches the maximum height ರೀಚ್ ಆದಾಗ ಅದ್ರ ವೆಲಾಸಿಟಿ ಅಂತ ಕೊಟ್ಟಿರೋದು. So h max is 8. ಈಗ ಇದು ಪಾಯಿಂಟ್, ಹೈಯೆಸ್ಟ್ ಪಾಯಿಂಟ್ ಇದು ಪಾಯಿಂಟ್ ಆಫ್ ಪ್ರೊಜೆಕ್ಷನ್. O is point of projection, A is maximum height reached by the projectile. So what is the velocity at point A? ಇದು ನಾನು ಹೇಳಿದ್ದೀನಿ ನಿನಗೆ. ಅಟ್ ಪಾಯಿಂಟ್ ಎ ವೆಲಾಸಿಟಿ ಏನಿರುತ್ತೆ ಅಂತ ನಾನು ಹೇಳಿದ್ದೀನಿ. 0. ಅಲ್ಲ,
ನೀನು ಥಿಂಕ್ ಮಾಡ್ಬೇಕು, ಅದೇ ಹೇಳೋದು. ಇವಾಗ 0 ಆಗ್ಬಿಟ್ರೆ ಇದು ಡೈರೆಕ್ಟ್ ಆಗಿ ಹೀಗೆ ಗ್ರೌಂಡ್ಗೆ ವರ್ಟಿಕಲ್ ಹೀಗೆ ಫಾಲ್ ಆಗುತ್ತೆ. ಹೀಗೆ ಹೋಗ್ತಾ ಇದೆ ಅಂದ್ರೆ ಹಾರಿಜಾಂಟಲ್ ಇನ್ನೂ ಶಿಫ್ಟ್ ಆಗ್ತಾ ಇದೆ ಅಂದ್ರೆ, ಸೊ ಅಲ್ಲಿ ವೆಲಾಸಿಟಿ 0 ಅಲ್ಲ ಅಟ್ ಪಾಯಿಂಟ್ ಎ. That is no. ಥಿಂಕ್ ಮಾಡು, ಆರಾಮಾಗಿ ಥಿಂಕ್ ಮಾಡು. So you gave the aeroplane example for this. I'm not able to. ನಾನು ಒಂದು ಪಾಯಿಂಟ್ ಹೇಳಿದೆ ನಿನಗೆ, ಪ್ರೊಜೆಕ್ಟೈಲ್ ಮೋಷನ್ ಆಗ್ಬೇಕಾದ್ರೆ ಓಕೆ ಹಾರಿಜಾಂಟ್ ನಾವು ಡಿರವೇಶನ್ ಮಾಡಬೇಕಾದ್ರೆ ಈ ಕಾನ್ಸೆಪ್ಟ್ ಯೂಸ್ ಮಾಡಿದ್ದೀವಿ. ಈ ಪ್ರೊಜೆಕ್ಟೈಲ್ ಮೋಷನ್ ಆಗ್ಬೇಕಾದ್ರೆ ಎಂಟೈರ್ ಜರ್ನಿಯಲ್ಲಿ ಎಲ್ಲೇ ನಾವು ಪಾಯಿಂಟ್ ತಗೊಂಡ್ರು ಹಾರಿಜಾಂಟಲ್ ವೆಲಾಸಿಟಿ ವೇರಿ ಆಗೋದಿಲ್ಲ, ಬಟ್ ವರ್ಟಿಕಲ್ ವೆಲಾಸಿಟಿ ವೇರಿ ಆಗ್ತಾ ಹೋಗುತ್ತೆ. ಸೊ ವೆನ್ ಪ್ರೊಜೆಕ್ಟರ್ ರೀಚಸ್ ಅಟ್ ದಿಸ್ ಪಾಯಿಂಟ್, ಸೊ ವಾಟ್ ಈಸ್ ದ ವರ್ಟಿಕಲ್ ವೆಲಾಸಿಟಿ ಅಂದ್ರೆ, ವರ್ಟಿಕಲ್ ವೆಲಾಸಿಟಿ ಏನಾಗುತ್ತೆ 0 ಆಗ್ಬಿಡುತ್ತೆ. ಈ ಪಾಯಿಂಟ್ ಹತ್ರ ವರ್ಟಿಕಲ್ ಕಾಂಪೊನೆಂಟ್ Vy becomes 0, but Vx is constant. ಅದು ಕಾನ್ಸ್ಟೆಂಟ್ ಇರುತ್ತೆ. ಈಗ ಈ ಪಾಯಿಂಟ್ ಹತ್ರ ಹಾರಿಜಾಂಟಲ್ ಕಾಂಪೊನೆಂಟ್ ಏನ್ ಬರುತ್ತೆ, ಇದು U ಅಂತ ಇಟ್ಕೋ. ಸೊ ಹಾರಿಜಾಂಟಲ್ ಕಾಂಪೊನೆಂಟ್ U cos θ ಆದ್ರೆ ವಾಟ್ ಇಸ್ ದಿಸ್, U sin θ ನಾ? ಈಗ ಈ ಪಾಯಿಂಟ್ ಹತ್ರ ವರ್ಟಿಕಲ್ ಕಾಂಪೊನೆಂಟ್ ಏನಾಯ್ತು, ಬಿಕಮ್ 0, ಬಟ್ ಹಾರಿಜಾಂಟಲ್ ಕಾಂಪೊನೆಂಟ್ ಫಾರ್ ದ ಎಂಟೈರ್ ಜರ್ನಿ ದಟ್ ಇಸ್ ನಾಟ್ ಈಕ್ವಲ್ ಟು 0. ಅಂದ್ರೆ ಈ ಪಾಯಿಂಟ್ ಹತ್ರ U cos θ ಇದ್ರೆ, ಸೊ ಮ್ಯಾಕ್ಸಿಮಮ್ ಹೈಟ್ ರೀಚ್ ಆದ್ಮೇಲೆ ಕೂಡ ಹಾರಿಜಾಂಟಲ್ ಕಾಂಪೊನೆಂಟ್ ಅಷ್ಟೇ ಇರುತ್ತೆ, ವ್ಯಾಲ್ಯೂ ಅಷ್ಟೇ ಇರುತ್ತೆ. ಅಂದ್ರೆ Vx ಇಸ್ ಈಕ್ವಲ್ ಏನ್ ಬರುತ್ತೆ, So Vx will be same as U. ಹೇಳಮ್ಮ, ಅದೇ ಕರೆಕ್ಟ್, ವೆರಿ ಗುಡ್, ಹೇಳ. 8 Vx root is 2. equal to U cos θನೇ ಬರುತ್ತೆ, ಅದು ಪಾಯಿಂಟ್. Oh yeah. ಗೊತ್ತಾಯ್ತಾ? Yes sir. ಅಂದ್ರೆ ಈಗ ಪ್ರೊಜೆಕ್ಟೈಲ್ ಮೋಷನ್ ಅಲ್ಲಿ ಎಲ್ಲೇ ಪಾಯಿಂಟ್ ತಗೊಂಡ್ರು ನಿನಗೆ ಹಾರಿಜಾಂಟಲ್ ಕಾಂಪೊನೆಂಟ್ ಈಸ್ U cos θ ಇಟ್ ಸೆಲ್ಫ್, ಅದು ವೇರಿ ಆಗೋದೇ ಇಲ್ಲ. ಈಗ ಸಪೋಸ್ ನನಗೆ ಈ ಪಾಯಿಂಟ್ ಹತ್ರ ಹಾರಿಜಾಂಟಲ್ ಕಾಂಪೊನೆಂಟ್ ಆಫ್ ವೆಲಾಸಿಟಿ ಬೇಕು, U cos θ. ಈ ಪಾಯಿಂಟ್ ಹತ್ರ ಹಾರಿಜಾಂಟಲ್ ಕಾಂಪೊನೆಂಟ್ ಬೇಕು, U cos θ. ಈ ಪಾಯಿಂಟ್ ಹತ್ರ ಹಾರಿಜಾಂಟಲ್ ಕಾಂಪೊನೆಂಟ್ ಬೇಕು, U cos θ. ಅಂದ್ರೆ ನೀವು ಎಲ್ಲೇ ಪಾಯಿಂಟ್ ತಗೊಂಡ್ರು ಹಾರಿಜಾಂಟಲ್ ಕಾಂಪೊನೆಂಟ್ ವೇರಿ ಆಗೋದಿಲ್ಲ, ಅದು U cos θನೇ ಇರುತ್ತೆ. ಓಕೆ, Yes sir. ಈಗ ಇದ್ರ ವ್ಯಾಲ್ಯೂ ಕೊಟ್ಟಿದ್ದಾರೆ ನೋಡು, ಅದು ಅಟ್ ಹೈಯೆಸ್ಟ್ ಪಾಯಿಂಟ್ ಇಟ್ಸ್ ವೆಲಾಸಿಟಿ ಇಸ್ ಫೌಂಡ್ ಟು ಬಿ 8 ಮೀಟರ್ ಪರ್ ಸೆಕೆಂಡ್. ಅಂದ್ರೆ U cos θ ವ್ಯಾಲ್ಯೂ ಇಸ್ ಗಿವನ್, ದಟ್ ಈಸ್ 8 ಮೀಟರ್ ಪರ್ ಸೆಕೆಂಡ್. ಅದು ಗೊತ್ತಾಯ್ತಾ? Yes sir. ಓಕೆ, U cos θ ಇಸ್ ಈಕ್ವಲ್ ಟು 8 ಆದ್ರೆ cos θ ಇಸ್ ಈಕ್ವಲ್ ಟು 8 by U ನಾ? Yes sir. What is the value of U is given ನಾ? 8 root 2. So 8 gets cancelled 1 by root 2. 1 by root 2 ಅಂದ್ರೆ ನಿನ್ಗೆ ಇವಾಗ ಆಂಗಲ್ ಆಫ್ ಪ್ರೊಜೆಕ್ಷನ್ ಗೊತ್ತಾಗ್ಬಿಡುತ್ತೆ, ಎಷ್ಟು ಆಂಗಲ್ ಅಲ್ಲಿ ಪ್ರೊಜೆಕ್ಟ್ ಆಗಿದೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಬರ್ಬೇಕು, ಆನ್ಸರ್ ಬರ್ಬೇಕು. So 1 second. 1 by root 2. Sir 60. Cos 60 ಅಂದ್ರೆ 1 by 2 ತಾನೆ. One Cos 30 is root 3 by 2. Cos 60 is 1 by 2. 1 by 2. 45. ಅದು 45. This is 45 degree. Okay. Yes sir. Okay, ನಮಗೆ ಬೇಕಾಗಿರೋದೇನು, ರೇಂಜ್. ರೇಂಜ್ ಫಾರ್ಮುಲಾ ಹೇಳ. U square sin 2 theta by G. U square sin 2 theta divided by G na. Okay. R square U square sin 2 theta. 2 into 45. 45. 2 into 45 is 2. G 90. G 10 ಅಂತ ತಗೋಣ. U square ಇದನ್ನ ಸ್ಕ್ವೇರ್ ಮಾಡಬೇಕು. U ವ್ಯಾಲ್ಯೂ 8 root 2 ಇದೆ. U ಸ್ಕ್ವೇರ್ ವ್ಯಾಲ್ಯೂ 8 ಸ್ಕ್ವೇರ್ root 2 ಸ್ಕ್ವೇರ್ ಆಗುತ್ತಾ?
ಕ್ಯಾನ್ಸಲ್ ಆಗುತ್ತೆ ದೆನ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. 8 ಸ್ಕ್ವೇರ್ ಅಂದ್ರೆ 64 ಬರುತ್ತೆ. 64 ಇಂಟು 2ನಾ? 128. ಹಾಂ, ಗುಡ್. 128 ಅಂದ್ರೆ ಇವಾಗ ಸೈನ್ 90 ಬರುತ್ತೆ ಇದು. 128 by 10, so 12.8. 128 by 10, this term goes to 1 because sin 90 One. 1 ಆಗುತ್ತೆ. ಸೊ 128 by 10 ಅಂದ್ರೆ 12.8 ಮೀಟರ್ ಬರುತ್ತೆ. ಅದು ಆನ್ಸರ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ. Yes, sir. ಈಗ ನೋಡ, ನಿನ್ಗೆ ಯಾವ್ದು ಇವಾಗ ಈ ಪ್ರಾಬ್ಲಮ್ ಅಲ್ಲಿ ನೀನ್ ಸ್ಟ್ರಕ್ ಆಗಿದೆ ಎಲ್ಲಿ ಅನ್ನೋದನ್ನ ತಿಳ್ಕೊ. ಸೊ ಈಗ ಪಾರ್ಟಿಕಲ್ ಪ್ರೊಜೆಕ್ಟರ್ ರೀಚಸ್ ದ ಮ್ಯಾಕ್ಸಿಮಮ್ ಹೈಟ್. ಅಲ್ಲಿ ವೆಲಾಸಿಟಿ ಕೊಟ್ಟಿದ್ದಾರೆ 8 ಮೀಟರ್ ಪರ್ ಸೆಕೆಂಡ್. ಅಟ್ ಹೈಯೆಸ್ಟ್ ಪಾಯಿಂಟ್ ಇಟ್ಸ್ ವೆಲಾಸಿಟಿ ಇಸ್ ಫೌಂಡ್ ಟು ಬಿ 8 ಮೀಟರ್ ಪರ್ ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ಹೌದಾ ಅಲ್ವಾ? Yes, sir. ಅಂದ್ರೆ ಈ 8 ಮೀಟರ್ ಪರ್ ಸೆಕೆಂಡ್ ಅನ್ನೋದು ಯು ಕಾಸ್ ಥೀಟಾ ಅನ್ನೋದು ನಿನಗೆ ಗೊತ್ತಾಗ್ಲಿಲ್ಲ. Yes, sir. ಅದು ಇವಾಗ ನೀನು ಅದು ಮೈಂಡ್ ಅಲ್ಲಿ ಪ್ರಿಂಟ್ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ಟೈಮ್ ನಿನಗೆ ಅದು ಏನಾಗುತ್ತೆ, ಬೇಗ ಫ್ಲಾಶ್ ಆಗುತ್ತೆ. ಹೈಯೆಸ್ಟ್ ಪಾಯಿಂಟ್, ವಾಟ್ ಇಸ್ ದ ವೆಲಾಸಿಟಿ? ವರ್ಟಿಕಲ್ ಕಾಂಪೊನೆಂಟ್ 0, ಬಟ್ ಹಾರಿಜಾಂಟಲ್ ಕಾಂಪೊನೆಂಟ್ ಇಸ್ ಯು ಕಾಸ್ ಥೀಟಾ. ಇನ್ನೊಂದು, ಈ ಪಾಯಿಂಟ್ ಅಲ್ಲಿ ಮಾತ್ರ ಹಾರಿಜಾಂಟಲ್ ಯು ಕಾಸ್ ಥೀಟಾ ಅಲ್ಲ, ಎಲ್ಲಾ ಪಾಯಿಂಟ್ಸ್ ಹತ್ರನು ಹಾರಿಜಾಂಟಲ್ ಕಾಂಪೊನೆಂಟ್ ಯು ಕಾಸ್ ಥೀಟಾನೇ ಇರುತ್ತೆ. ಅದು Yes, sir. ಇದು MCQ ಕ್ಲಿಯರ್ ಆಯ್ತಾ? Yes, sir. ಇನ್ ಡಿಫಿಕಲ್ಟ್ ಫೀಲ್ ಆಗ್ಬೇಡ. ಓಕೆ, ಕಷ್ಟ ಅಂತ ಫೀಲ್ ಆಗ್ಬಾರ್ದು. ಮಾಡ್ತಾ ಮಾಡ್ತಾ ಈಸಿ ಆಗ್ಬಿಡುತ್ತೆ. ಆಕ್ಚುಲಿ ಪ್ರೋಸೆಸ್ನ ಎಂಜಾಯ್ ಮಾಡ್ತಾ ಹೋಗ್ಬೇಕು ನೀನು. ಸಾಲ್ವ್ ಮಾಡ್ತಾ 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 ಅದು ಪ್ಲೆಸೆಂಟ್ನೆಸ್ ಸಿಗುತ್ತೆ ನಮಗೆ. ಈಗ ಈ ಕ್ವಶನ್ ನಿಧಾನಕ್ಕೆ ಕೊಟ್ಕೋ, ಟೈಮ್ ತಗೋ, ಪರವಾಗಿಲ್ಲ, ನೋ ಪ್ರಾಬ್ಲಮ್. Rejected. The velocity. So the given u is equals to 20 root 2. ಗುಡ್. ಇನಿಷಿಯಲ್ ವೆಲಾಸಿಟಿ And then u is equal to 20 root 2. ನೋಡಿ, ಇವಾಗ ಆ ಥರ ಸ್ವಲ್ಪ ಐಡಿಯಾ ಬರುತ್ತೆ ನಿನಗೆ. ನೆಕ್ಸ್ಟ್ theta is equals to 45. ಅದು ವೆರಿ ಗುಡ್, ಕರೆಕ್ಟ್. ಸೆಕೆಂಡ್ ಹಿಂಟು ಗೊತ್ತಾಯ್ತು. ನೆಕ್ಸ್ಟ್ ಮತ್ತೆ The average velocity of this bond during this motion. Maximum height. We have to find h max. ಆವರೇಜ್ ವೆಲಾಸಿಟಿ. ಆವರೇಜ್ ವೆಲಾಸಿಟಿ ಅಂದ್ರೆ ಏನ್ ಮಾಡ್ಬೇಕು ಗೊತ್ತಾ? ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್ ಮಾಡಬೇಕು. ಆವರೇಜ್ ವೆಲಾಸಿಟಿ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಏನು? Time. ಟೈಮ್. ಅದು ಫೈಂಡ್ ಔಟ್ ಮಾಡಬೇಕಾದ್ರೆ ಇದು ದ ಆವರೇಜ್ ವೆಲಾಸಿಟಿ ಆಫ್ ಸ್ಟೋನ್ ಡ್ಯೂರಿಂಗ್ ಇಟ್ಸ್ ಮೋಷನ್ ಫ್ರಮ್ ಸ್ಟಾರ್ಟಿಂಗ್ ಪಾಯಿಂಟ್ ಟು ಇಟ್ಸ್ ಮ್ಯಾಕ್ಸಿಮಮ್ ಹೈಟ್. ಟ್ರೈ ಮಾಡು. Max height will be constant. It will be u cos 45. ಹಾರಿಜಾಂಟಲ್ ಕಾಂಪೊನೆಂಟ್ ಯು ಕಾಸ್ 45 ಇರುತ್ತೆ. ಬಟ್ ನಮಗೆ ಡಿಸ್ಪ್ಲೇಸ್ಮೆಂಟ್ ಬೇಕಲ್ಲ. ಇನಿಷಿಯಲ್ ಲೊಕೇಶನ್ ಟು ಫೈನಲ್ ಲೊಕೇಶನ್ ನಮಗೆ ಡಿಸ್ಪ್ಲೇಸ್ಮೆಂಟ್ ಬೇಕು. Initial and the other. Can we do r by 2? ಏನದು? ವಾಟ್ ಈಸ್ ದಟ್ ಆರ್ ಬೈ 2? The range divided by 2. ನೋಡು, ಬರ್ತಾ ಇದೆ, ಅದು ಆಗ್ತಾ ಇದೆ ನಿನಗೆ. ಅದು So u square sin 2 theta by 2g. ಈಗ ಇದು ಮ್ಯಾಕ್ಸಿಮಮ್ ಹೈಟಾ? ಇದು ಮ್ಯಾಕ್ಸಿಮಮ್ ಹೈಟ್ ತಾನೆ. ಇದು ಇನಿಷಿಯಲ್ ಲೊಕೇಶನ್, ಇದು ಪಾಯಿಂಟ್ ಆಫ್ ಪ್ರೊಜೆಕ್ಷನ್, ಇದು ಮ್ಯಾಕ್ಸಿಮಮ್ ಹೈಟ್. ಈಗ ನೋಡು, ಇದು ಇನಿಷಿಯಲ್ ಲೊಕೇಶನ್ ಆಗತ್ತೆ ಓ ಅನ್ನೋದು, ಎ ಅನ್ನೋದು ಫೈನಲ್ ಲೊಕೇಶನ್ ಆಗತ್ತೆ ಪ್ರೊಜೆಕ್ಟೈಲ್ದು. ಹೌದಾ ಅಲ್ವಾ? Yes, sir. ಈಗ ಓ ಇಂದ ಎಗೆ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನ್ ಮಾಡಬೇಕು? ಶಾರ್ಟೆಸ್ಟ್ ಡಿಸ್ಟೆನ್ಸ್. ಅದು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಇನಿಷಿಯಲ್ ಅಂಡ್ ಫೈನಲ್ ಲೊಕೇಶನ್. ಓ ಇಂದ ಎಗೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಇದು. Yes, sir. ಈಗ ಅದನ್ನ ನಾವು ಫೈಂಡ್ ಔಟ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಗೊತ್ತಾ? ಪೈಥಾಗರಸ್ ಥಿಯರಂ ಯೂಸ್ ಮಾಡ್ಬೇಕು. ಈಗ ಇದು ಪರ್ಪೆಂಡಿಕ್ಯುಲರ್ ಆಗತ್ತೆ. ಆಗ್ಲೇ ಇದೇ ತರ ಪ್ರಾಬ್ಲಮ್ ಬಂದಿದ್ ನೋಡು. ಇದು ಏನಾಗತ್ತೆ? ಬೇಸ್ ಆಗತ್ತೆ. ಆಂಗಲ್ ಆಫ್ ಪ್ರೊಜೆಕ್ಷನ್ ಅವರು ಕೊಟ್ಟಿದ್ದಾರೆ.
ಆಂಗಲ್ ಆಫ್ ಪ್ರೊಜೆಕ್ಷನ್ ಇಸ್ ಗಿವನ್ ಅಲ್ಲ, ಎಷ್ಟು ಆಂಗಲ್ Yes. ಪ್ರೊಜೆಕ್ಟ್ ಆಗ್ತಾ 45. ಕೊಟ್ಟಿದ್ದಾರೆ, ಅಂದ್ರೆ ಈ ಆಂಗಲ್ ಕೊಟ್ಟಿದ್ದಾರೆ ಅವರು. ಇದು ವೆಲಾಸಿಟಿ ಆಫ್ ಪ್ರೊಜೆಕ್ಷನ್. ಇದರ ವ್ಯಾಲ್ಯೂ ಯು ಇಸ್ ಈಕ್ವಲ್ ಟು 20 ರೂಟ್. ಅವ್ರು ಏನ್ ಕೊಟ್ಟಿದ್ದಾರೆ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ ಅಷ್ಟೇ, ಏನಿಲ್ಲ. ಸೊ ದಿಸ್ ಇಸ್ ಹೌ ಮಚ್ 45 ಡಿಗ್ರಿ ಅಲ್ಲ. ಇದು ವಾಟ್ ಇಸ್ ದಿಸ್? H. ಎಚ್. ಕರೆಕ್ಟ್. ಸೊ ದಿಸ್ ಇಸ್ ಎಚ್. ಇದನ್ನ ಓ ಆಯ್ತಲ್ಲ, ಸಿ ಅಂತ ಚೂಸ್ ಮಾಡೋಣ. ಓ ಸಿ ಎಷ್ಟು? R/2. R/2. ಈಗ ಡಿಸ್ಪ್ಲೇಸ್ಮೆಂಟ್ ಓ ಎ ಬೇಕಾದ್ರೆ ನಾವೇನ್ ಮಾಡಬೇಕು? ಓ ಎ ಬೇಕಾದ್ರೆ ರೂಟ್ ಎಚ್ ಸ್ಕ್ವೇರ್ A square. ಆರ್ ಹಾ, ಬೈ H square R/2 square. ಮತ್ತೆ ಇಲ್ಲಿಂದ ಇಲ್ಲಿಗೆ ಟೈಮ್ ಟೇಕನ್, ಓ ಇಂದ ಎಗೆ ಅದು ಟೈಮ್ ಆಫ್ ಅಸೆಂಟ್ ಆಗುತ್ತೆ. ಅಂದ್ರೆ ಟೈಮ್ ಆಫ್ ಅಸೆಂಟ್ ಈಸ್ ಆಫ್ ಟೈಮ್ ಆಫ್ ಫ್ಲೈಟ್ ಅಲ್ಲ, Yes, sure. ಅಂದ್ರೆ T/2. ಸೊ ಇದು ಬಂದು ಡಿಸ್ಪ್ಲೇಸ್ಮೆಂಟ್. ದಿಸ್ ಇಸ್ ಡಿಸ್ಪ್ಲೇಸ್ಮೆಂಟ್. ಸೊ ದಿಸ್ ಇಸ್ ಟೈಮ್ ಟೇಕನ್. Yes, sir. ಈಗ ಇದನ್ನ ಫೈಂಡ್ ಔಟ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿ ನಮ್ಗೆ ಆನ್ಸರ್ ಬಂದ್ಬಿಡುತ್ತೆ. ಫಸ್ಟ್ ಹೈಟ್ ಮಾಡೋಣ. ಎಚ್ ಇಸ್ ಈಕ್ವಲ್ ಟು ಹೇಳು ಫಾರ್ಮುಲಾ. ಈ ತರ ಪ್ಲಾನ್ ಮಾಡ್ಬೇಕು, ಪ್ಲಾನ್ ಮಾಡಿದಾದ್ಮೇಲೆ ಸಾಲ್ವ್ ಮಾಡೋದು ಈಸಿ ಆಗುತ್ತೆ. ಎಚ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಸೈನ್ ಸ್ಕ್ವೇರ್ Sin square theta by 2g. ಸೊ ಎಚ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಅಂದ್ರೆ 400. 400 into 2. ವೆರಿ ಗುಡ್. 400 ಇಂಟು 2 ಅದು ಡಿವೈಡೆಡ್ ಬೈ 2 ಇಂಟು ಜಿ ಅಂದ್ರೆ 10. Yes, sir. So 2 and 2 will get cancelled out. It will be 40. 2 ಕ್ಯಾನ್ಸಲ್ ಆಗುತ್ತೆ, 0 ಕ್ಯಾನ್ಸಲ್ ಆಗುತ್ತೆ. ಥೀಟಾ ಇಸ್ 45. Theta is 45. ಥೀಟಾ ಇಸ್ 45. ಸೈನ್ 45 ಡಿಗ್ರಿ ಏನ್ ಬರುತ್ತೆ? Sin 45 1 by root 2. 1/√2 ಸ್ಕ್ವೇರ್ ಮಾಡಬೇಕು. So 1 by 4. No, 1/√2 1 by 2. ಸ್ಕ್ವೇರ್ ಇಸ್ 1/2. 1 by 2. ಅಂದ್ರೆ ಈಗ ಇದನ್ನ ನಾವು ಸಿಂಪ್ಲಿಫೈ ಮಾಡಿದ್ರೆ ಇದ್ರ ವ್ಯಾಲ್ಯೂ ನಮ್ಗೆ 1/2 ಬರುತ್ತಾ? Yeah, so it will be 20 because 40 divided by 2, 20. Yes. ಇದು 20. ಇದು ಗೊತ್ತಾಯ್ತಾ? ಎಚ್ ಗೊತ್ತಾಯ್ತಾ? Yes, sir. ಈಗ ಆರ್ ಮಾಡಬೇಕು, ಅದಾದ್ಮೇಲೆ ಡಿವೈಡೆಡ್ ಬೈ 2 ಮಾಡಬೇಕು. ಫಸ್ಟ್ ಆರ್ ಮಾಡಿ. ಆರ್ಗೆ ಫಾರ್ಮುಲಾ ಏನು? R is equals to U square sin 2 theta by g. ಅದು So U square they have given 400 into 2. 2 ಇಂಟು 45 ಸೈನ್ 90 ಆಗುತ್ತೆ. ಅದು ಜಿ ಇಸ್ 10. ದಿಸ್ ಟರ್ಮ್ ಗೋಸ್ ಟು 1, ರೈಟ್? Yes, sir. ಯು ಸ್ಕ್ವೇರ್ ಹೇಳು ನೋಡೋಣ. 800. 400 ಇಂಟು 400 into 2 ಡಿವೈಡೆಡ್ ಬೈ by 10. 10. 0 ಕ್ಯಾನ್ಸಲ್. 80. 80 ಬರುತ್ತೆ. ಇದು ಹಂಗೆ ಇಟ್ಕೋಣ, 40 ಇಂಟು 2 ಹಾಗೆ ಇರಲಿ. ಯಾಕೆಂದ್ರೆ ನಮಗೆ R/2 ಬೇಕು, ಹೌದಲ್ವಾ? ಇದು ಬೇಕಾಗಿದೆ ನಮಗೆ. ಎಚ್ ಆಯ್ತು, ಈಗ R/2 ಮಾಡ್ತಾ ಇದ್ದೀವಿ. ಅಂದ್ರೆ 40 ಇಂಟು 2 ಡಿವೈಡೆಡ್ ಬೈ 2. 2 ಕ್ಯಾನ್ಸಲ್. 40 ಮೀಟರ್ ಆಗುತ್ತೆ. ಈಗ ಟೈಮ್ ಆಫ್ ಫ್ಲೈಟ್. ಟೈಮ್ ಆಫ್ ಫ್ಲೈಟ್ ಫಾರ್ಮುಲಾ 2u sin theta Sin theta g divided by g. 2 into u 2 into u is 20√2. Okay. Then sin 45 by 10. Sin 45 by root 2. √2 Nako. √2 cancel. √2 cancel, right? Yes, sir. And then 40 0 by 0 cancel to 4. 4 ಬರುತ್ತೆ.
ಸೊ t by 2 ಅಂದ್ರೆ ಏನಾಗುತ್ತೆ 4/2 4/2, that's 2. 2 seconds ಆಗುತ್ತೆ. ಈಗ ಫೈನಲ್ ಆಗಿ ಅವರೇಜ್ ವೆಲಾಸಿಟಿ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್. ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ರೂಟ್ h ಸ್ಕ್ವೇರ್ ಮಾಡಬೇಕು. H square will be 400. h ಸ್ಕ್ವೇರ್ ಒಂದ್ ಕೆಲಸ ಮಾಡೋಣ, ಒಂದು ಟ್ರಿಕ್ ಹೇಳ್ತೀನಿ ನಾನು. ಈಗ 20ನ 2 into 10 ಅಂತ ಮಾಡ್ಕೋಬೋದಾ? 10 ಸ್ಕ್ವೇರ್ ಆಗುತ್ತಾ? ಈಗ ಇದನ್ನ 2 into 10 ಅಂತ ಮಾಡ್ಕೊಂಡ್ರೆ ಇಲ್ಲಿ 2 ಸ್ಕ್ವೇರ್ 10 ಸ್ಕ್ವೇರ್ ಆಗುತ್ತೆ, ಹೌದಾ ಅಲ್ವಾ? ಅಂದ್ರೆ 4 ಹಾಗೆ ಇಟ್ಕೊಂಡ್ಬಿಟ್ಟು ಇಲ್ಲಿ 10 ಸ್ಕ್ವೇರ್ ಹಾಗೆ ಇಟ್ಕೊಂಡ 10 ಸ್ಕ್ವೇರ್ ಕಾಮನ್ ತೆಗಿಬಹುದು. r/2 ಅಂದ್ರೆ ಎಷ್ಟು ಬಂತು ನಮ್ಗೆ? 40ನಾ? 40ನ 4 into 10 ಸ್ಕ್ವೇರ್ 4 into 10 ಅಂತ ಮಾಡ್ಕೊಂಡು ಇದನ್ನ 4 ಸ್ಕ್ವೇರ್ ಎಷ್ಟು? 4 ಸ್ಕ್ವೇರ್ is 16. 16 into 10 ಸ್ಕ್ವೇರ್ ಕರೆಕ್ಟಾ? Yes, sir. ಟೈಮ್ ಟೇಕನ್ t/2 ಇಲ್ಲಿ t/2 2 ಬರುತ್ತೆ. ಅರ್ಥಾಯ್ತಾ? No, sir. ಈಗ 10 ಸ್ಕ್ವೇರ್ is ಕಾಮನ್ ಅಮ್ಮ. 10 ಸ್ಕ್ವೇರ್ ಕಾಮನ್, take it as outside the root, becomes 10 ಆಗುತ್ತೆ. Is it right? Yes, sir. Root 4 plus 16 20ನಾ? No, sir. ಇದು 2 ಬಂತು. 2 ones 2 5s ಅನಾ? Yes, sir. ಮತ್ತೆ 5 5 would. ರೂಟ್ 20ನ 4 into 5 ಅಂತ ಬರೀಬೋದಾ? Sir. 4ಗೆ ರೂಟ್ 2ನಾ? 2 into 5 ಏನಾಯ್ತು? 10 root 5. ಈಗ ನೋಡು ಆಪ್ಷನ್ಸ್. Second option. The right answer is second option, 10 root 5. ಅರ್ಥ ಆಯ್ತಾ? Yes, sir. ಏನಪ್ಪ ಅಂದ್ರೆ ಇದೆಲ್ಲ ಸ್ವಲ್ಪ ಸ್ಪೀಡಾಗಿ ಮಾಡಬೇಕು. ನಿಮ್ಗೆ ಅರ್ಥ ಆಗ್ಲಿಂದ ನಾನು ಸ್ವಲ್ಪ ಸ್ಲೋ ಆಗಿ ಮಾಡ್ತಾ ಇದ್ದೀನಿ. ಓಕೆ, ಎಕ್ಸಾಮ್ ಅಲ್ಲಿ ನಾವು ಸ್ವಲ್ಪ ಸ್ಪೀಡಾಗಿ ಮಾಡಬೇಕು. ಈಗ ನೋಡು ನೆಕ್ಸ್ಟ್ ಕ್ವಶನ್. ಇದರಲ್ಲಿ ಏನೋ ಡೌಟ್ ಇದೆಯಾ? No, sir. ಓಕೆ, ನೆಕ್ಸ್ಟ್ ಸೆಷನ್ ಮಾಡೋದಾ ಹೇಗೆ? ತಗೊಂಡು ನಾಳೆ ಮಾಡೋದಾ? ಸರ್ ನಾಳೆ ಮಾಡೋಣ ಸರ್. ಸರಿ ಆಯ್ತು. ಇದು ಒಂದು 4 to 5 ಪ್ರಾಬ್ಲಮ್ಸ್ ಆಗಿರುತ್ತೆ, ಅದು ರಿವೈಸ್ ಮಾಡ್ಕೊ, ನಾಳೆ ಡಿಸ್ಕಸ್ ಮಾಡಿ. ಓಕೆ, ಥ್ಯಾಂಕ್ ಯು. ಓಕೆ ಸರ್. ಥ್ಯಾಂಕ್ ಯು ಸರ್. ಬಾಯ್ ಸರ್. ಬಾಯ್.